ಮೈಸೂರು ಜಿಲ್ಲೆಯ ಸಣ್ಣ ಹಳ್ಳಿಯೊಂದರಲ್ಲಿ ಗಂಗಮ್ಮ ಎಂಬ ವೃದ್ಧೆ ತಮ್ಮ ಇಬ್ಬರು ಮಕ್ಕಳೊಂದಿಗೆ ವಾಸಿಸುತ್ತಿದ್ದರು. ಅವರ ಹಿರಿಯ ಮಗ ಶಂಕರ್, ಸೊಸೆ ಲಲಿತಾ ಮತ್ತು ಮೊಮ್ಮಗ ರಾಜೀವ್. ಕಿರಿಯ ಮಗ ಚಂದ್ರು, ಸೊಸೆ ಪಾರ್ವತಿ ಮತ್ತು ಮೊಮ್ಮಗಳು ಸುಮಾ. ಎಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೂ ಮನಸ್ಸುಗಳು ಮಾತ್ರ ಒಂದಾಗಿರಲಿಲ್ಲ. ಗಂಗಮ್ಮನ ಒಲವು ಯಾವಾಗಲೂ ಹಿರಿಯ ಮಗ ಮತ್ತು ಸೊಸೆಯ ಕಡೆಗೇ ಇರುತ್ತಿತ್ತು. ಅಯ್ಯೋ, ಬೆಳಿಗ್ಗೆ ಎದ್ದಿದ್ದೆ ನನಗೇ ಕೆಲಸದ ರಾಶಿ. ಅತ್ತೆಗೆ ಮಾತ್ರ ಲಲಿತಾ ಮಗಳೇ ಲಲಿತಾ. ಪಾರ್ವತಿಗೇನು, ಅವಳು ಮನೆಯ ರಾಣಿಯಂತೆ ಕೂತಿದ್ದಾಳೆ. ನನ್ನ ಪಾಡೇ ಬೇರೆ. ತುಳಸಮ್ಮ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದು ಮಾಡು. ಎಲ್ಲರ ಮನದಲ್ಲೂ ಪ್ರೀತಿ ಇರಲಿ. ಲಲಿತಾ, ಅಡುಗೆ ಮನೆಗೆ ಹೋಗಿ ಪಾರ್ವತಿಗೆ ಸಹಾಯ ಮಾಡು. ಅವಳು ಒಬ್ಬಳೇ ಎಷ್ಟೊತ್ತು ಅಡುಗೆ ಮಾಡೋದು? ಅತ್ತೆ, ನಾನು ಒಬ್ಬಳೇ ಎಷ್ಟೊತ್ತು ಬಟ್ಟೆ ಒಗೆಯೋದು? ಪಾರ್ವತಿಗೆ ಮಾತ್ರ ಯಾಕೆ ಸಹಾಯ? ನನಗೆ ಯಾರೂ ಸಹಾಯ ಮಾಡೋದಿಲ್ಲ. ಏನು ಲಲಿತಾ, ನನಗೆದುರು ಮಾತಾಡ್ತೀಯಾ? ನೀನು ದೊಡ್ಡ ಸೊಸೆ, ಮನೆಯ ಜವಾಬ್ದಾರಿ ನಿನಗಿಲ್ವೇ? ಅತ್ತೆ, ನಾನು ದೊಡ್ಡ ಸೊಸೆ ಆದ್ರೆ ನನಗೂ ಒಂದು ಮರ್ಯಾದೆ ಇರ್ಬೇಕಲ್ಲ. ನೀವು ಯಾವಾಗಲೂ ಪಾರ್ವತಿಯನ್ನೇ ನೋಡ್ಕೊಳ್ತೀರಿ, ನನ್ನ ಕೈ ತಪ್ಪುಗಳನ್ನೇ ನೋಡ್ತೀರಿ. ಪಾರ್ವತಿ ಮಧ್ಯೆ ಪ್ರವೇಶಿಸಿ, ಅಕ್ಕ, ಯಾಕೆ ಜಗಳ ಮಾಡ್ಕೋತೀರಿ? ನಾನೇ ಅಡಿಗೆ ಮಾಡ್ತೀನಿ, ನೀವು ನಿಮ್ ಕೆಲ್ಸ ಮುಗಿಸಿ. ನೀನ್ ಎಂಥ ಒಳ್ಳೆಯವಳ ತೋರ್ಸ್ಕೋಬೇಡ. ನಿನ್ ನಾಟಕ ನನ್ಗೊತ್ತು. ಶಂಕರ್ ಮತ್ತು ಚಂದ್ರು ಹೊಲದಿಂದ ಬರುತ್ತಾರೆ. ಶಂಕರ್ ಕೈಯಲ್ಲಿ ಕೃಷಿ ಉಪಕರಣಗಳು, ಚಂದ್ರು ಕೈಯಲ್ಲಿ ತರಕಾರಿ ಬುಟ್ಟಿ. ಏನಾಯ್ತು? ಯಾಕೆ ಜಗಳ? ನಿಮ್ಮಮ್ಮನನ್ನೇ ಕೇಳಿ, ನಾನೇನೂ ತಪ್ಪು ಮಾಡಿಲ್ಲ. ಏನಾಯ್ತು ಪಾರ್ವತಿ? ಏನೂ ಇಲ್ಲ, ಸಣ್ಣ ಮಾತಿನ ಚಕಮಕಿ. ನೀ ಹೋಗಿ ಸ್ನಾನ ಮಾಡಿ ಊಟಕ್ಕೆ ಕರಿತೀನಿ. ಪಾರ್ವತಿ ಯಾವಾಗಲೂ ಶಾಂತ ಸ್ವಭಾವದವಳು. ಗಂಡನಿಗೆ ಚಿಂತೆ ಕೊಡಬಾರದೆಂದು ಎಷ್ಟೇ ನೋವಿದ್ದರೂ ಮುಚ್ಚಿಕೊಳ್ಳುತ್ತಿದ್ದಳು. ಆದರೆ ಅವಳ ಮನಸ್ಸಿನ ಮೂಲೆಯಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು. ನಾನೇನು ತಪ್ಪು ಮಾಡಿದ್ದೀನಿ? ಸಂಜೆಯ ವೇಳೆ ಎಲ್ಲರೂ ಮನೆಗೆ ಸೇರುತ್ತಾರೆ. ಆದರೆ ಈ ಕುಟುಂಬದಲ್ಲಿ ಎಲ್ಲರೂ ಒಂದಾಗಿ ಸೇರುವುದು ಅಪರೂಪ. ಯಾಕೆಂದರೆ ಗಂಗಮ್ಮನ ಒಲವು ಒಂದು ಕಡೆಗೆ ಮಾತ್ರ. ಬಾ ರಾಜು, ಅಜ್ಜಿ ಹತ್ತಿರ ಬಾ. ನನ್ನ ಮುದ್ದು ಮೊಮ್ಮಗ, ನಿನಗೊಂದು ಸಿಹಿ ತಂದಿದ್ದೀನಿ. ಅಜ್ಜಿ, ಏನು ಸಿಹಿ? ಮೈಸೂರು ಪಾಕ್. ನಿನಗೆ ಗೊತ್ತಾ, ನಿನ್ನಪ್ಪ ಚಿಕ್ಕವನಿದ್ದಾಗ ಇದೇ ತಿಂಡಿ ತುಂಬ ಇಷ್ಟಪಟ್ಟು ತಿನ್ನುತ್ತಿದ್ದ. ಸುಮಾ ಅಜ್ಜಿಯ ಬಳಿ ಓಡಲು ಯತ್ನಿಸುತ್ತಾಳೆ. ಅಜ್ಜಿ, ಅಜ್ಜಿ, ಸುಮಾಗೂ ಬೇಕು. ಇದು ರಾಜುಗೆ ಕುಡಿಸಿದ್ದು, ನಿನಗೆ ಈಗ ಬೇಡ. ನಮ್ಮ ಹಾಲು ಕುಡಿಸಲಿ. ಗಂಗಮ್ಮನ ಮಾತುಗಳು ಪಾರ್ವತಿಯ ಎದೆಗೆ ಬಾಣದಂತೆ ನಾಟಿದವು. ಅವಳ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡಿತು. ಆದರೆ ಅತ್ತೆಯ ಮುಂದೆ ಏನೂ ಹೇಳಲಾಗಲಿಲ್ಲ. ಅಮ್ಮ, ಸುಮಾ ನಿಮ್ಮ ಮೊಮ್ಮಗಳು, ಅವಳಿಗೂ ಕೊಡಬಾರ್ದೆ? ನನಗೆ ಗೊತ್ತು ನನ್ನ ಮೊಮ್ಮಕ್ಕಳು ಯಾರು ಅಂತ. ನೀನು ನನಗೆ ಬುದ್ಧಿ ಹೇಳಬೇಡ. ಚಂದ್ರು ತಾಯಿಯ ಮಾತಿಗೆ ಏನೂ ಹೇಳಲಾಗಲಿಲ್ಲ. ಅಮ್ಮನಿಗೆ ತನ್ನ ಮೇಲೆ ಪ್ರೀತಿ ಇದೆ, ಆದರೆ ಅದು ತೋರ್ಪಡಿಸುವ ರೀತಿ ಹೀಗೆ ಎಂದು ಸಮಾಧಾನ ಮಾಡಿಕೊಂಡ. ಆದರೆ ಪಾರ್ವತಿಯ ಮನಸ್ಸಿನ ಆಳದಲ್ಲಿ ಒಂದು ಗಾಯವಾಯಿತು. ರಾತ್ರಿ ಮನೆಯೆಲ್ಲ ನಿಶ್ಶಬ್ದ. ಆದರೆ ಚಂದ್ರು ಮತ್ತು ಪಾರ್ವತಿಯ ಕೋಣೆಯಲ್ಲಿ ಮಾತ್ರ ಭಾವನೆಗಳ ಪ್ರವಾಹ ಹರಿಯುತ್ತಿತ್ತು. ಚಂದ್ರು, ನಾನೇನ್ ತಪ್ಪು ಮಾಡಿದ್ದೀನಿ? ನನ್ನತ್ತೆಗೆ ನನ್ನನ್ನೇಕೆ ಇಷ್ಟಿಲ್ಲ? ನಾನ್ ದಿನವೂ ಬೆಳಿಗ್ಗೆ ಎದ್ದು ಎಲ್ಲ ಕೆಲ್ಸ ಮಾಡ್ತೇನೆ, ಆದ್ರೂ ಅವರಿಗೆ ನನ್ಮೇಲೆ ಪ್ರೀತಿ ಯಾಕೆ ಬರೋದಿಲ್ಲ? ಪಾರ್ವತಿ, ಅಮ್ಮನಿಗೆ ಶಂಕರ್ ಅಂದ್ರೆ ತುಂಬಾ ಪ್ರೀತಿ. ಬಾಲ್ಯದಿಂದಲೂ ಅವನನ್ನೇ ಹೆಚ್ಚು ಮುದ್ದು ಮಾಡಿದ್ದಾರೆ. ಅದೇ ಅಭ್ಯಾಸ ಈಗಲೂ ಮುಂದುವರೆದಿದೆ. ನಿನ್ನ ತಪ್ಪೇನೂ ಇಲ್ಲ. ಆದ್ರೆ ಸುಮಾಳನ್ನು ಅವರು ದೂರ ಮಾಡಿದ್ರಲ್ಲ, ಅವಳಿಗೆ ಅದೇನ ಅರ್ಥವಾಗುತ್ತೆ? ಅವಳಿಗೂ ಅಜ್ಜಿಯ ಪ್ರೀತಿ ಬೇಕು. ಕಾಲ ಬದಲಾಗುತ್ತೆ ಪಾರ್ವತಿ. ನಮ್ಮ ಸತ್ಯ, ನಮ್ಮ ಪ್ರಾಮಾಣಿಕತೆ ಒಂದು ದಿನ ಗೆಲ್ಲತ್ತೆ. ನಾನಿದ್ದೀನಿ ನಿನ್ನ ಜೊತೆ. ನಿಮ್ಮ ಜೊತೆಗಿರುವುದೇ ನನ್ನ ಶಕ್ತಿ ಚಂದ್ರು. ಆದ್ರೆ ಈ ಅನ್ಯಾಯ ಎಷ್ಟು ದಿನ? ಸ್ವಲ್ಪ ತಾಳ್ಮೆ ಇರ್ಲಿ. ನಾಳೆ ನಾನು ಅಮ್ಮನ ಜೊತೆ ಮಾತಾಡ್ತೀನಿ. ಚಂದ್ರು ಹೇಳಿದ ಮಾತುಗಳು ಪಾರ್ವತಿಗೆ ಸಮಾಧಾನ ತಂದವು. ಆದರೆ ಅವಳ ಮನಸ್ಸಿನ ಆಳದಲ್ಲಿ ಒಂದು ಭಯವಿತ್ತು. ಇದೇ ಅನ್ಯಾಯ ಮುಂದುವರಿದರೆ ತಮ್ಮ ಸಂಸಾರದ ಮೇಲೆ ಏನು ಪರಿಣಾಮ ಬೀರಬಹುದು ಎಂಬ ಭಯ. ಗ್ರಾಮ ದೇವತೆಯ ಜಾತ್ರೆ. ಹಳ್ಳಿಯ ಜನರೆಲ್ಲ ಸಂಭ್ರಮದಿಂದ ಸೇರಿದ್ದಾರೆ. ಗಂಗಮ್ಮನ ಕುಟುಂಬವೂ ಬಂದಿತ್ತು. ಆದರೆ ಈ ಸಂಭ್ರಮದ ನಡುವೆಯೂ ಪಾರ್ವತಿಗೆ ಮಾತ್ರ ಅವಮಾನವನ್ನು ಎದುರಿಸಬೇಕಾಯಿತು. ಗಂಗಮ್ಮ, ನಿನ್ನ ಮಕ್ಕಳು, ಸೊಸೆಯಂದಿರು ಎಲ್ಲರೂ ಚೆನ್ನಾಗಿದ್ದಾರೆ. ದೇವರ ಕೃಪೆ ನಿಮ್ಗೆ. ಹೌದಮ್ಮ, ದೇವರ ಕೃಪೆ ಇದೆ.
ನಮ್ಮ ಲಲಿತಾ ಮನೆ ತುಂಬ ನೋಡ್ಕೋತಾಳೆ. ರಾಜಿ ಓದಿನಲ್ಲಿ ತುಂಬ ಚುರುಕು. ಇನ್ನೊಬ್ಬ ಸೊಸೆ ಪಾರ್ವತಿ ಚೆನ್ನಾಗಿದ್ದಾಳ? ಅವಳೇನೋ ಇದ್ದಾಳೆ, ಆದರೆ ಅವಳಿಗೆ ಸಂತಾನ ಭಾಗ್ಯ ಕೇವಲ ಒಂದು ಹೆಣ್ಣು ಮಗು ಮಾತ್ರ. ಮನೆತನಕ್ಕೆ ದೀಪ ಬೇಕು. ಗಂಗಮ್ಮನ ಮಾತುಗಳು ಗಾಳಿಯಲ್ಲಿ ತೇಲಿ ಬಂದು ಪಾರ್ವತಿಯ ಕಿವಿಗೆ ಬಿದ್ದವು. ಅವಳು ಅತ್ತೆಯ ಹತ್ತಿರವೇ ನಿಂತಿದ್ದಳು. ಆ ಮಾತುಗಳು ಅವಳ ಎದೆಯನ್ನು ಛೇದಿಸಿದವು. ಅತ್ತೆ ಹೀಗೆಲ್ಲ ಹೇರಬಾರದು. ನೀನು ಇಲ್ಲಿ ನಿಂತು ಕೇಳಿಸಿಕೊಳ್ತಿದ್ಯಾ? ನಾಚಿಕೆಯೇ ಇಲ್ವಾ ನಿನಗೆ? ಅಮ್ಮ, ಇದು ತುಂಬಾ ಆಯ್ತು. ಪಾರ್ವತಿ ನಿಮ್ಮ ಮನೆಯ ಸೊಸೆ. ಆಕೆಗೆ ಈ ರೀತಿ ಅವಮಾನ ಮಾಡೋದು ನ್ಯಾಯವೇ? ಚಂದ್ರು ಮೊದಲ ಬಾರಿಗೆ ತಾಯಿಯ ಎದುರು ದನಿ ಎತ್ತಿದ. ಅವನ ಮನಸ್ಸಿನಲ್ಲಿ ಸಿಟ್ಟು ಮತ್ತು ನೋವು ಒಟ್ಟಿಗೆ ತುಂಬಿದ್ದವು. ಅಮ್ಮ ಸ್ವಲ್ಪ ಮೀರಿ ಬಿಟ್ರು. ಅವ್ರಿಗೆ ಗೊತ್ತು ಏನ್ ಮಾಡ್ತಿದ್ದಾರೆ ಅಂತ. ನೀವು ಮಧ್ಯ ಬರಬೇಡಿ. ಗಂಗಮ್ಮನಿಗೆ ಪಾರ್ವತಿ ಅಂದ್ರೆ ಅಷ್ಟಕ್ಕಷ್ಟೇ ಅನ್ಸುತ್ತೆ. ಆದ್ರೆ ಪಾರ್ವತಿ ಎಷ್ಟು ಒಳ್ಳೆವಳು ಗೊತ್ತಾ? ಹೌದು, ಅವಳು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಳೆ, ಆದರೆ ಅತ್ತೆಯ ಕಣ್ಣಿಗೆ ಅದೇನೂ ಕಾಣಿಸಲ್ಲ. ರಾತ್ರಿಯ 2 ಗಂಟೆ. ಇಡೀ ಮನೆ ನಿದ್ರೆಯಲ್ಲಿ ಮುಳುಗಿತ್ತು. ಆದರೆ ಗಂಗಮ್ಮನ ಎದೆಯಲ್ಲಿ ಏನೋ ಅಸ್ವಸ್ಥತೆ ಶುರುವಾಯಿತು. ಅದು ಅವರ ಜೀವನದ ಕೊನೆಯ ರಾತ್ರಿ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಅಮ್ಮೋ, ಎದೆ ಸೀಳಿದಂಗಾದತ್ತೆ, ಯಾರಾದರೂ ಬನ್ನಿ. ಪಾರ್ವತಿ ಎದ್ದು ತನ್ನ ಕೋಣೆಯಿಂದ ಹೊರಗೆ ಬರುತ್ತಾಳೆ. ಅವಳಿಗೆ ನಿದ್ದೆ ಬರಲಿಲ್ಲ. ಅತ್ತೆ ಏನಾಯ್ತು? ಏನ್ ನೋವು? ಎದೆಯಲ್ಲಿ ತುಂಬ ನೋವು, ಉಸಿರಾಡಕ್ಕೆ ಆಗ್ತಿಲ್ಲ. ನಾನ್ ಚಂದ್ರು ಎಬ್ಬಿಸ್ತೀನಿ. ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಪಾರ್ವತಿ ತನ್ನ ಮೇಲೆ ಅತ್ತೆ ಎಷ್ಟೇ ಕಟುವಾಗಿ ಮಾತನಾಡಿದರೂ ಆ ಕ್ಷಣದಲ್ಲಿ ಅವಳಿಗೆ ಅತ್ತೆಯ ಪ್ರಾಣ ಉಳಿಸುವುದೇ ಮುಖ್ಯವಾಗಿತ್ತು. ಅವಳು ಓಡಿದಳು. ಚಂದ್ರು, ಶಂಕರ್ ಎಲ್ಲರನ್ನೂ ಎಬ್ಬಿಸಿದಳು. ಏನಾಯ್ತು ಪಾರ್ವತಿ? ಅತ್ತೆಗೆ ಎದೆ ನೋವು, ಬೇಗ ವಾಹನ ತನ್ನಿ. ಇಷ್ಟೊತ್ತಿಗೆ ಎಲ್ಲಿಗೆ ಹೋಗೋದು? ಬೆಳಗಾದ ಮೇಲೆ ನೋಡೋಣ. ಶಂಕರ್ ಬಾವಾ, ಅತ್ತೆ ಪ್ರಾಣ ಹೋಗುತ್ತಿದೆ. ಇದು ತಡ ಮಾಡೋ ಸಮಯವಲ್ಲ. ಚಂದ್ರು, ನೀವ್ ಬೇಗ ಸೈಕಲ್ ತನ್ನಿ. ನಾನು ಅತ್ತೆ ಜೊತೆ ಕೂತ್ಕೋತೀನಿ. ಏನಾಯ್ತು? ಅತ್ತೆಗೇನು? ಭಾಬಿ, ಅತ್ತೆಯನ್ನ ಆಸ್ಪತ್ರೆಗೆ ಕರ್ದೊಯ್ಬೇಕು. ನೀವ್ ಬರ್ತೀರಾ? ನಾನು ಮಕ್ಕಳ ಜೊತೆ ಇರ್ತೀನಿ, ನೀವೇ ಹೋಗಿ. ಲಲಿತಾ ಮತ್ತು ಶಂಕರ್ ಅಲ್ಲೇ ನಿಂತು ನೋಡಿದ್ರು. ಅವರ ಮನಸ್ಸಿನಲ್ಲಿ ಏನಿತ್ತೋ ಏನೋ. ಬಹುಶಃ ಅತ್ತೆಯ ಬಗ್ಗೆ ಕಾಳಜಿ ಕಡಿಮೆ, ಅಥವಾ ರಾತ್ರಿ ಹೊತ್ತು ಆಸ್ಪತ್ರೆಗೆ ಹೋಗಲು ಮನಸ್ಸಿಲ್ಲ. ಆದ್ರೆ ಪಾರ್ವತಿ ಮಾತ್ರ ಯೋಚಿಸಲಿಲ್ಲ. ಅವಳು ತನ್ನ ಅತ್ತೆಯನ್ನು ಉಳಿಸಲು ಹೊರಟಳು. ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಹೊರಗೆ ಚಂದ್ರು ಮತ್ತು ಪಾರ್ವತಿ ಕಾಯುತ್ತಿದ್ದರು. ಗಂಟೆಗಳು ಕಳೆದವು. ಅವರ ಮನಸ್ಸಿನಲ್ಲಿ ಒಂದೇ ಯೋಚನೆ: ಅತ್ತೆ ಬದುಕಬೇಕು. ರೋಗಿಯ ಸ್ಥಿತಿ ಗಂಭೀರವಾಗಿದೆ, ಹಾರ್ಟ್ ಅಟ್ಯಾಕ್. ತುಂಬಾ ತಡವಾಗಿ ತಂದಿದ್ದೀರಿ. ಡಾಕ್ಟರ್, ನಮ್ಮಮ್ಮನನ್ನ ಬದುಕಿಸಿ ದಯವಿಟ್ಟು. ನಾವು ಪ್ರಯತ್ನಿಸಿದ್ವಿ, ಆದ್ರೆ ನಿಮ್ಮಮ್ಮ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಆ ಕ್ಷಣ ಅಲ್ಲೇ ನಿಶ್ಶಬ್ದ ಆವರಿಸಿತು. ಚಂದ್ರುವಿನ ಕಣ್ಣಲ್ಲಿ ನೀರು ತುಂಬಿತು. ಪಾರ್ವತಿ ಕುಸಿದು ಕೂತಲು. ಅತ್ತೆಯನ್ನ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ವಾ? ಪಾರ್ವತಿ, ನೀನು ನಿನ್ನ ಕೈಲಾದಷ್ಟು ಮಾಡಿದೆ. ಈ ಸಮಯಕ್ಕೆ ಸರಿಯಾಗಿ ಶಂಕರ್ ಮತ್ತು ಲಲಿತಾ ಆಸ್ಪತ್ರೆಗೆ ಬರುತ್ತಾರೆ. ಏನಾಯ್ತು? ಅಮ್ಮ ಎಲ್ಲಿದ್ದಾರೆ? ಅಣ್ಣ, ಅಮ್ಮ ಇನ್ನಿಲ್ಲ, ನಮ್ಮನ್ನ ಬಿಟ್ಟು ಹೋದ್ರು. ಏನ್ ಹೇಳ್ತಿದ್ಯಾ? ಅಮ್ಮನೇ ಇಲ್ವೇ? ಅತ್ತೆ, ನಾನು ನಿಮ್ ಜೊತೆ ಬರ್ಬೇಕಿತ್ತು. ಲಲಿತಾ ರೋದಿಸಿದಳು. ಆದರೆ ಆ ರೋದನದಲ್ಲಿ ನಿಜವಾದ ದುಃಖವಿತ್ತೋ ಅಥವಾ ಕೇವಲ ನಾಟಕವೋ? ಪಾರ್ವತಿ ಅದನ್ನು ಗಮನಿಸಿದಳು. ಲಲಿತಾಳ ಕಣ್ಣಲ್ಲಿ ನೀರಿರಲಿಲ್ಲ, ಪಾರ್ವತಿ ಮನಸ್ಸಿನಲ್ಲೇ. ಭಾಬಿ ಅಳುತ್ತಿದ್ದಾರೆ, ಆದರೆ ಅವರ ಕಣ್ಣು ಒಣಗಿದೆ. ಇದು ನಾಟಕವೇ? ಗಂಗಮ್ಮನ ಅಂತ್ಯಕ್ರಿಯೆ ಮುಗಿದಿತ್ತು. ಮನೆ ಖಾಲಿಯಾಗಿತ್ತು. ಆದರೆ ಖಾಲಿಯಾದದ್ದು ಮನೆ ಮಾತ್ರವೇ? ಮನಸ್ಸುಗಳು ಖಾಲಿಯಾಗಿದ್ದವು. ಆ ಖಾಲಿತನವನ್ನು ತುಂಬಲು ಯಾರೋ ಆಸ್ತಿಯ ಬಗ್ಗೆ ಮಾತನಾಡಲು ಆರಂಭಿಸಿದರು. ಚಂದ್ರು, ಅಮ್ಮ ನಮ್ಮನ್ನ ಬಿಟ್ಟು ಹೋದ್ರು. ಈಗ ಮನೆಯ ಜವಾಬ್ದಾರಿ ನನ್ನ ಮೇಲಿದೆ. ನಾಳೆ ನಾವು ಆಸ್ತಿ-ಪಾಸ್ತಿ ಬಗ್ಗೆ ಮಾತಾಡೋಣ. ಅಣ್ಣ, ಈಗ ಅಮ್ಮನ ನೆನಪಲ್ಲಿ ಕಣ್ಣೀರು ಹಾಕೋ ಸಮಯ. ಆಸ್ತಿ ಮಾತಾಡೋಕೆ ಇದು ಸರಿಯಾದ ಸಮಯನಾ? ಚಂದ್ರು, ಆಸ್ತಿ ಬಗ್ಗೆ ಮುಂಚಿತವಾಗಿ ಮಾತಾಡಿದ್ರೆ ಒಳ್ಳೇದು. ಅಮ್ಮ ಇದ್ದಾಗ್ಲೇ ಅವ್ರು ಏನೋ ಹೇಳಿದ್ರು. ಅತ್ತೆ ಏನ್ ಹೇಳಿದ್ರು? ಅಮ್ಮ ಹೇಳಿದ್ರು, ಮನೆ ಮತ್ತು 5 ಎಕರೆ ಜಮೀನು ನಮಗೆ, ಉಳಿದ 3 ಎಕರೆ ನಿಮಗೆ ಅಂತ. ಇದು ಸುಳ್ಳು. ಅಮ್ಮ ಎಂದೂ ಹೀಗೆ ಹೇಳಲಿಲ್ಲ. ಅವ್ರಿಗೆ ಬರೆಯೋಕೆ ಬರ್ತಿರ್ಲಿಲ್ಲ, ಆದರೆ ಮಾತಿನಲ್ಲಾದ್ರೂ ಹೇಳಿರ್ತಿದ್ರು. ಅಮ್ಮ ನನಗೆ ಮೌಖಿಕವಾಗಿ ಹೇಳಿದ್ದರು, ನಾನು ಹಿರಿಯ ಮಗ, ನನಗೆ ಹೆಚ್ಚು ಪಾಲು ಸಿಗಬೇಕು. ಶಂಕರ್ನ ಮಾತುಗಳು ಚಂದ್ರುವಿನ ಎದೆಗೆ ರಭಸದಿಂದ ಬಡಿದವು. ಅವನಿಗೆ ನಂಬಲಾಗಲಿಲ್ಲ.
ತನ್ನ ಅಣ್ಣನೇ ಹೀಗೆ ಮಾತನಾಡಬಹುದೆಂದು. ಇದು ಅನ್ಯಾಯ. ಚಂದ್ರು ಕೂಡ ಅವರ ಮಗನೇ. ಇಬ್ರಿಗೂ ಸಮಪಾಲು ಸಿಗಬೇಕು. ಪಾರ್ವತಿ ದನಿ ಎತ್ತಿದಳು. ಅವಳಿಗೆ ಅನ್ಯಾಯ ಸಹಿಸಲಾಗಲಿಲ್ಲ. ಆದರೆ ಶಂಕರ್ ಮತ್ತು ಲಲಿತಾ ಅವಳ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ವಿಷಯ ಊರ ಚಾವಡಿಗೆ ಹೋಯಿತು. ಗ್ರಾಮಸ್ಥರು ಪಂಚಾಯತ್ ಸೇರಿದ್ರು. ಶಂಕರ್ ಮತ್ತು ಚಂದ್ರು ಎದುರು ಬದುರೂ ಕೂತರು. ನ್ಯಾಯ ಯಾರ ಕಡೆ ಎಂಬುದೇ ಎಲ್ಲರ ಪ್ರಶ್ನೆ. ಶಂಕರ್, ನಿನ್ನ ತಾಯಿ ನಿಜವಾಗಿಯೂ 70 ಸತದೆ ಆಸ್ತಿ ನಿನಗೆ ಅಂತ ಹೇಳಿದ್ದಾರಾ? ಸಾಕ್ಷ್ಯಾಧಾರ ಏನಾದ್ರೂ ಇದೆಯಾ? ಗೌಡ್ರೆ, ಅಮ್ಮನಿಗೆ ಬರೆಯೋಕೆ ಬರ್ತಿರ್ಲಿಲ್ಲ. ಆದ್ರೆ ಅವರು ನನ್ನ ಜವಾಬ್ದಾರಿಯ ಬಗ್ಗೆ ಮಾತಾಡಿದ್ರು. ನನಗೆ ಹೆಚ್ಚು ಪಾಲು ಕೊಡಬೇಕು ಅಂತ ಹೇಳಿದ್ರು. ಗೌಡ್ರೆ, ನಾನು ನನ್ನ ಅಮ್ಮನನ್ನು ಪ್ರೀತಿಸಿದೆ. ನನ್ನ ಹೆಂಡತಿ ಪಾರ್ವತಿಯಮ್ಮನ ಸೇವೆ ಮಾಡಿದ್ದಾರೆ. ನಮಗೂ ಸಮಪಾಲು ಸಿಗಬೇಕು. ಅಮ್ಮ ಎಂದೂ ತಾರತಮ್ಯ ಮಾಡಿರಲಿಲ್ಲ. ಚಂದ್ರು ಹೇಳೋದು ಸರಿಯಿದೆ. ಗಂಗಮ್ಮ ಎಲ್ಲರಿಗೂ ಸಮಾನಳಾಗೇ ಇದ್ದರು. ನೀವೆಲ್ಲ ನಮ್ಮ ಮನೆ ವಿಚಾರದಲ್ಲಿ ತಲೆ ಹಾಕ್ಬೇಡಿ. ಅತ್ತೆ ನಮ್ಮ ಕಡೆಗೆ ಹೆಚ್ಚು ಒಲವು ತೋರಿಸ್ತಿದ್ರು. ಇದು ಸುಳ್ಳು. ಅತ್ತೆ ನಿಮ್ಮನ್ನ ಹೆಚ್ಚು ಮುದ್ದು ಮಾಡಿದ್ರು ಅನ್ನೋದು ನಿಜ. ಆದ್ರೆ ಆಸ್ತಿಯಲ್ಲಿ ಅನ್ಯಾಯ ಮಾಡ್ಲಿಲ್ಲ. ಪಂಚಾಯತ್ನಲ್ಲಿ ವಾಗ್ವಾದ ಮುಂದುವರಿಯಿತು. ಕೊನೆಗೆ ಒಂದು ತೀರ್ಮಾನಕ್ಕೆ ಬರಬೇಕಾಯಿತು. ಶಂಕರ್ ಹಿರಿಯ ಮಗ. ಆದ್ದರಿಂದ ಆತನಿಗೆ 60ರಷ್ಟು ಮತ್ತು ಚಂದ್ರುವಿಗೆ 40ರಷ್ಟು ಪಾಲು. ಒಪ್ಪಿಗೆಯೇ? ನನಗೆ ಒಪ್ಪಿಗೆ. ಇದು ನ್ಯಾಯವಲ್ಲ ಅನಿಸಿದ್ರೂ ಅಮ್ಮನ ನೆನಪಿಗಾಗಿ ಒಪ್ಪಿಕೊಳ್ತೀನಿ. ಚಂದ್ರು ನೊಂದ ಮನಸ್ಸಿನಿಂದ ಒಪ್ಪಿಕೊಂಡ. ಅವನಿಗೆ ಗೊತ್ತಿತ್ತು ಇದು ಅನ್ಯಾಯ. ಆದರೆ ಅಣ್ಣನ ಜೊತೆ ಜಗಳ ಮಾಡಿಕೊಳ್ಳಲು ಮನಸ್ಸಿಲ್ಲ. ಪಾರ್ವತಿ ಮಾತ್ರ ಮೌನವಾಗಿದ್ದಳು. ಅವಳ ಮನಸ್ಸಿನಲ್ಲಿ ಏನೋ ಯೋಚನೆ. ಮುಂದಿನ ಭಾಗ ಬೇಕಾದ್ರೆ ಕಾಮೆಂಟ್ ಮಾಡಿ.